ವ್ಯಕ್ತಿಗೆ ಯಾಕೆ ಎಲ್ಲರೂ ಎದ್ದು ನಿಂತು ರೆಸ್ಪೆಕ್ಟ್ ಕೊಡ್ತಾ ಇದ್ರಿ ಅಂತ ನೋಡ್ತಾ ಇದ್ದೀರಾ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. 1963 ಬ್ರೂಕ್ಲಿನ್ ಬಡ ಕುಟುಂಬದಲ್ಲಿ ಹುಡ್ತಾರೆ ಮೈಕಲ್ ಜಾರ್ಡನ್. ಇವರಿಗೆ 15 ವಯಸ್ಸಿರುವಾಗಲೇ ಬಾಸ್ಕೆಟ್ ಬಾಲ್ ಮೇಲೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಆ ರೀಸನ್ ಅಲ್ಲಿ ಸ್ಕೂಲ್ ನಲ್ಲಿರುವ ಚಿಕ್ಕ ಒಂದು ಬಾಸ್ಕೆಟ್ ಬಾಲ್ ಟೀಮ್ಗೆ ಜಾಯ್ನ್ ಆಗ್ತಾರೆ. ಅಲ್ಲಿಂದ ಬಾಸ್ಕೆಟ್ ಬಾಲ್ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರ ಊರಿನಲ್ಲಿ ನಡೆದಿರುವ ದೊಡ್ಡ ಒಂದು ಬಾಸ್ಕೆಟ್ ಬಾಲ್ ಟೂರ್ನಮೆಂಟ್ ಗೆ ಇವರ ಸ್ಕೂಲ್ ಸೆಲೆಕ್ಟ್ ಆಗುತ್ತೆ. ಅದೇ ಖುಷಿಯಲ್ಲಿ ಮೈಕಲ್ ಜಾರ್ಡನ್ ಮನೆಗೆ ಬಂದು ಅವರ ಅಪ್ಪ ಅಮ್ಮ ರಿಲೇಟಿವ್ಸ್ ಎಲ್ಲರಿಗೆ ಹೇಳ್ತಾರೆ, ನಾನು ಈ ಟೂರ್ನಮೆಂಟ್ ಅಲ್ಲಿ ಆಡ್ತಾ ಇದ್ದೀನಿ, ನನ್ನ ಮ್ಯಾಚ್ ನೋಡಕ್ಕೆ ನೀವೆಲ್ಲರೂ ಬರ್ಬೇಕಂತೇಳಿ. ಆದ್ರೆ ಮೈಕಲ್ ಜಾರ್ಡನ್ ಹೈಟ್ ಸ್ವಲ್ಪ ಕಮ್ಮಿ ಆಗಿದ್ದರಿಂದ ಅವರು ಟೀಮಿಂದ ರಿಜೆಕ್ಟ್ ಆಗ್ತಾರೆ. ಆವಾಗ ಮೈಕಲ್ ಜಾರ್ಡನ್ ಕಣ್ಣೀರಾಗಿ ಹೇಳ್ತಾರೆ, ನಾನು ನಿಮ್ಮ ಬ್ಯಾಗ್ ಮತ್ತು ವಾಟರ್ ಬಾಟಲ್ ಅಂತ ತಗೊಂಡು ಬರ್ತೀನಿ, ನನ್ನ ಟೀಮ್ಗೆ ಜಾಯ್ನ್ ಮಾಡಿ ಅಂತೇಳಿ. ಅದೇ ಮ್ಯಾಚ್ ನೋಡಲು ಬಂದ ಮೈಕಲ್ ಜಾರ್ಡನ್ ತಂದೆ ತಾಯಿ ಮುಂದೆ ಅವರು ಅವಮಾನ ಪಡ್ತಾರೆ. ಈ ಅವಮಾನವನ್ನೆಲ್ಲ ಸಹಿಸಿ ಮೈಕಲ್ ಜಾರ್ಡನ್ ಇನ್ನೂ 2 ಪಟ್ಟು ಜಾಸ್ತಿನೇ ಹಾರ್ಡ್ ವರ್ಕ್ ಮಾಡಿ ನೆಕ್ಸ್ಟ್ ಇಯರ್ ಇವರ ಆಟವನ್ನು ನೋಡಿ ಎಲ್ಲ ಇಂಟರ್ನ್ಯಾಷನಲ್ ಸ್ಪಾನ್ಸರ್ಸ್ ಬೆರಗಾಗ್ತಾರೆ. ಬೆರಗಾಗೋದು ಮಾತ್ರ ಅಲ್ಲ, ಎಲ್ಲ ಇಂಟರ್ನ್ಯಾಷನಲ್ ಟೀಮ್ಸ್ ಇವರಿಗೆ ಚಾನ್ಸ್ ಕೊಡುತ್ತೆ. ಇವರು ಬರೀ 21ನೇ ವರ್ಷದಲ್ಲಿ ಚಿಕಾಗೋ ಬುಲ್ಸ್ಗೆ ಸೆಲೆಕ್ಟ್ ಆಗಿ 15 ವರ್ಷ NBA ನಲ್ಲಿ ಆಡಿ 6 ವರ್ಷ ವರ್ಲ್ಡ್ ಚಾಂಪಿಯನ್ ಆಗ್ತಾರೆ. ಅದು ಅಲ್ಲದೆ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಒಂದು ಅಥ್ಲೆಟ್ ಬಿಲಿಯನರ್ ಆಗೋದಂದ್ರೆ ಅದು ಮೈಕಲ್ ಜಾರ್ಡನ್ ಮಾತ್ರ. ಇವಾಗ ಗೊತ್ತಾಯ್ತಾ ಇವರಿಗೆ ಯಾಕೆಲ್ಲ ರೀತಿಯ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂತೇಳಿ. ಮೈಕಲ್ ಜಾರ್ಡನ್ ಹೇಳಿದ್ರೆ ನಂಗೆ ಇಷ್ಟ ಆದ ಒಂದು ಕೋರ್ಸ್ ಅಂದ್ರೆ, ಯು ಲರ್ನ್ ಟು ಸಕ್ಸೀಡ್ ಯು ಮಸ್ಟ್